ಡಿ.ಕೆ.ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೋ ಆವಾಗ ಪವರ್ ಫೈಟ್ ಅನ್ನೋದು ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಹೋಗುವಾಗ ಏನು ಸುಮ್ಮನೆ ಹೋಗಿಲ್ಲ, ಹೋಗ್ತಾ ಒಂದು ಬಾಣ ಬಿಟ್ಟು ಹೋಗಿದ್ದಾರೆ. ನೋಡಿ, ನನ್ನ ಪರವಾಗಿ ಅಥವಾ ವಿರುದ್ಧವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಯಾರೂ ಕೂಡ ಪಕ್ಷಕ್ಕೆ ಮುಜುಗರ ಆಗುವಂತಹ ಎಸ್ಪೆಷಲಿ ಪವರ್ ಫೈಟ್ಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಕೊಡಬಾರ್ದು, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಒಬ್ಬ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು, ಹತ್ತತ್ರ 6 ವರ್ಷ ಆಗ್ತಾ ಬಂತು ಅವರು ಅಧ್ಯಕ್ಷರಾಗಿ. ಆದರೆ ಪಕ್ಷದ ವಿರುದ್ಧದ ಅಥವಾ ಪಕ್ಷದ ಇಮೇಜ್ಗೆ ಧಕ್ಕೆ ತರುವಂಥ ಹೇಳಿಕೆಗಳನ್ನು ಕೊಟ್ಟವರ ಮೇಲೆ ಎಷ್ಟು ಕ್ರಮ ಕೈಗೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಉದಾಹರಣೆಗೆ ಇಕ್ಬಾಲ್ ಅವರಿಗೆ ನೋಟಿಸ್ ಕೊಡ್ತಾರೆ, ಶಿವಗಂಗಾ ಬಸವರಾಜ್ ಅವರಿಗೆ ನೋಟಿಸ್ ಕೊಡ್ತಾರೆ. ಆದರೆ ಯತೀಂದ್ರ ಅವರು ಪದೇ ನಮ್ಮ ತಂದೆಯೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳಿಬಿಟ್ಟಿದೆ 2028ರವರೆಗೆ ನಮ್ಮ ತಂದೆಯೇ ಮುಖ್ಯಮಂತ್ರಿ ಅಂತ, ಇನ್ನೇನು ಸತ್ತೋಯ್ತು ಇಶ್ಯೂ ಅನ್ನೋದನ್ನು ಬಡಿದೆಬ್ಬಿಸಿ ಗುಲ್ಲೆಬ್ಬಿಸಿ ಎಲ್ಲರಲ್ಲೂ ಕೂಡ ಮತ್ತೆ ಫೈಟಿಂಗ್ ಶುರು ಹಚ್ತಾ ಇದ್ದಾರಲ್ಲ. ಯತೀಂದ್ರ ಅವ್ರ ವಿರುದ್ಧ ಪಕ್ಷಾಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಏನು ಕ್ರಮ ಕೈಗೊಂಡಿದ್ದಾರೆ? ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಏನು ನಡೀತಾ ಇಲ್ವಾ? ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಯಾವ ಕ್ರಮನೂ ಕೈಗೊಳ್ಳಲಾಗದೆ ಅವರು ಪದೇ ಡೆಲ್ಲಿಗೆ ಹೋಗೋದು ಬರೋದು, ಡೆಲ್ಲಿಗೆ ಹೋಗಿ ಬಂದು ಏನು ಸಾಬೀತು ಮಾಡ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ವಲ್ಲ.